ಈಗ 323ನೇ ಕಥೆಯನ್ನು ಕೇಳೋಣ. ಒಮ್ಮೆ ವಿದೇಹ ರಾಜ ಬ್ರಾಹ್ಮಣರಿಗೆ ಬಹಳ ದಕ್ಷಿಣೆಯನ್ನು ಕೊಟ್ಟು ದೊಡ್ಡ ಯಜ್ಞವನ್ನು ಮಾಡಿದ. ಆ ಯಾಗಕ್ಕೆ ಕುರು ಪಾಂಚಾಲ ದೇಶದಿಂದ ಅನೇಕ ಬ್ರಾಹ್ಮಣರು ಬಂದಿದ್ದಾರೆ. ಬಂದವರನ್ನು ನೋಡಿ ಇವರು ಯಾರು ಜ್ಞಾನಿಷ್ಠರು ಬ್ರಹ್ಮಜ್ಞಾನಿಗಳು ಅಂತ ತಿಳ್ಕೋಬೇಕು ಅಂತ ಆಸೆ ಆಯಿತು ಅವನಿಗೆ. ಈಗ ಬ್ರಾಹ್ಮಣರ ಗುಂಪು ಬಂದಿದೆ, ಇದರಲ್ಲಿ ಬ್ರಹ್ಮಜ್ಞಾನಿಗಳು ಯಾರು ಅಂತ. ಸರಿ, ರಾಜ ಏನು ಮಾಡ್ದ, ಯಜ್ಞಶಾಲೆಯ ಸಮೀಪದಲ್ಲಿ 1000 ದನಗಳನ್ನು ನಿಲ್ಲಿಸಿದ, ಗೋವುಗಳನ್ನು. ಒಂದೊಂದು ದನದ ಕೊಂಬಿಗೆ, ಆ ಕೋಡಿಗೆ ಬಂಗಾರವನ್ನು ಕಟ್ಟಿಸಿದ. ಎಲ್ಲ ಪಂಡಿತರನ್ನೆಲ್ಲ ಕರೆಸಿದ, ಎಲ್ಲ ಮದಿದ್ದಾರೆ. ಈಗ ನಿಮ್ಮಲ್ಲಿ ಯಾರು ಬ್ರಹ್ಮಜ್ಞಾನಿಗಳೋ ಈ 1000 ಗೋವುಗಳನ್ನು ತಗೊಂಡು ಹೋಗಬಹುದು ಅಂತ. ನಿಮ್ಮಲ್ಲಿ ಯಾರು ಬ್ರಹ್ಮಜ್ಞಾನಿಗಳೋ ಅವರಲ್ಲಿ ಒಬ್ಬರು, ಆ ಬ್ರಹ್ಮಜ್ಞಾನಿಗಳು ಯಾರೇ ಆಗಲಿ, ಅವರು ಈ 1000 ದನವನ್ನು ತಗೊಂಡು ಹೋಗ್ಬೋದು, ಗೋವುಗಳನ್ನು. ಅಲ್ಲಿ ಬಂದರೂ ಯಾವ ಬ್ರಾಹ್ಮಣರಿಗೂ ಆ ಗೋವನ್ನು ತಗೊಂಡು ಹೋಗಲಿಕ್ಕೆ ಧೈರ್ಯ ಸಾಕಾಗಿಲ್ಲ. ಆಗ ಯಾಜ್ಞವಲ್ಕ್ಯರು ಬಂದರು, ತನ್ನ ಶಿಷ್ಯನ ಕುರಿತಾರೆ, ಸೋಮೇಶ್ವರ ಈ ದನಗಳನ್ನು ಕರ್ಕೊಂಡು ನಮ್ಮ ಮನೆಗೆ ಹೋಗಪ್ಪ ಅಂದರು. ಅವ ಹಾಗೆ ಮಾಡ್ದ. ಉಳಿದ ಬ್ರಾಹ್ಮಣರಿಗೆ ಸಿಟ್ಟು ಬಂತು, ನಾವೆಲ್ಲ ಇಷ್ಟು ಜನ ಇದ್ದೀವಿ, ನೀವೇ ಬ್ರಹ್ಮಜ್ಞಾನಿಗಳ ಅಂದ. ಆಗ ಜನಕರಾಜನ ಪುರೋಹಿತರು ಅಶ್ವಲ ಆತ ಹೇಳ್ತಾನೆ, ಯಾಜ್ಞವಲ್ಕ್ಯರೇ, ನಮ್ಮ ಮಧ್ಯದಲ್ಲಿ ನೀವೇ ಬ್ರಹ್ಮಜ್ಞಾನಿಗಳು ಅಂತ ಕೇಳಿದರು. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳಿದ್ರು, ನಾವು ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರ ಮಾಡುವವರಪ್ಪ, ನಾವು ಹಾಗೆ ಹೇಳ್ಕೊಳ್ಳೋದಿಲ್ಲ, ನಾವು ಬ್ರಹ್ಮಜ್ಞಾನಿಗಳನ್ನು ಹೇಳ್ಕೊಳ್ಳೋದಿಲ್ಲ. ಯಾರು ಬ್ರಹ್ಮಜ್ಞಾನಿಗಳಿದ್ದರೂ ಅವರೆಲ್ಲರೂ ನಮಸ್ಕಾರ ಮಾಡ್ತೀನಿ. ನನಗೆ ಗೋವುಗಳು ಬೇಕಾಗಿತ್ತು, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಆವಾಗ ಅಶ್ವಲರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಜ್ಞವಲ್ಕ್ಯರು ಕೇಳಿದ ಪ್ರಶ್ನೆಗಳೆಲ್ಲ ಉತ್ತರ ಕೊಡ್ತಿದ್ದಾರೆ. ಬೇರೆ ಬೇರೆ ಋಷಿಗಳೆಲ್ಲರೂ ಕೂಡ ಪ್ರತ್ಯೇಕ ಪ್ರಶ್ನೆಯನ್ನು ಕೇಳಿದ್ರು. ಒಬ್ಬಂತೂ ಭಾರಿ ಪ್ರಶ್ನೆ ಮಾಡ್ತಿದ್ದಾನೆ, ನೋಡು ನೀವು ಭಾರಿ ಪ್ರಶ್ನೆ ಮಾಡ್ತಾ ಇದ್ದಿ, ಸರಿ ನಾನು ಒಂದು ಪ್ರಶ್ನೆ ಮಾಡ್ತೀನಿ ನಿನಗೆ, ಉತ್ತರ ಕೊಡಿದ್ರೆ ನಿನ್ನ ತಲೆ ಸೀಳು ಹೋಗ್ತಾ ನೋಡು. ಪ್ರಶ್ನೆ ಕೇಳಿದ್ರು, ಅವನು ಉತ್ತರ ಕೊಡಲೇ ಇಲ್ಲ, ತಲೆ ಸೀಳು ಹೋಯ್ತು, ಕೆಳಗೆ ಬಿದ್ದೇ ಬಿಡ್ತು. ಉಳಿದೆಲ್ಲ ಬ್ರಾಹ್ಮಣರು ಹೆದರ್ಕೊಂಡ್ಬಿಟ್ರು. ಅವ ಎಲ್ಲರೂ ಯಾಜ್ಞವಲ್ಕ್ಯರ ಕಾಲಿಗೆ ಬಿಡ್ತಾರೆ. ಗಾರ್ಗಿ ಅಲ್ಲಿ ಹೇಳ್ತಿದ್ದಾಳೆ, ನೋಡಿ ನೀವೆಲ್ಲರೂ ಕೂಡ ಯಾಜ್ಞವಲ್ಕ್ಯರಿಗೆ ನಮಸ್ಕರಿಸಿ, ಇವರನ್ನು ಮೀರುವವರು ಯಾರೂ ಇಲ್ಲ, ನಿಜವಾಗಿ ಬ್ರಹ್ಮಜ್ಞಾನಿಗಳೇ ಅಂತ ಹೇಳ್ತಾಳೆ ಆ ಗಾರ್ಗಿ. ಹೀಗಾಗಿ ಎಲ್ಲರೂ ಕೂಡ ಯಾಜ್ಞವಲ್ಕ್ಯರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಜನಕರಾಜನಿಗೂ ಕೂಡ ಬಹಳ ಸಂತೋಷವಾಯಿತು. ಇಲ್ಲಿಗೆ 323ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣ ವಸ್ತು.